ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರೋ SK ಉಮೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಎಸ್ ಸರ್, ಡೇ 1 ಇಂದ ದರ್ಶನ್ ಪ್ರಕರಣದಲ್ಲಿ ಏನೆಲ್ಲ ಆಯ್ತು ಬೆಳವಣಿಗೆ ಅನ್ನೋದನ್ನ ನಾವು ನೋಡಿದ್ವಿ. ಈಗ ಆರೋಪ ನಿಗದಿಯಾಗಿದೆ. ವಾಟ್ ನೆಕ್ಸ್ಟ್ ಸರ್? ಯಾಕಂದ್ರೆ ಅಸಲಿ ಕತೆ ಈಗ ಶುರುವಾಗುತ್ತೆ ಅಂತ ಹೇಳ್ತಾರೆ, ಯಾಕಂದ್ರೆ ಟ್ರಯಲ್ ಆರಂಭ ಆಗ್ತಾ ಇರೋದ್ರಿಂದ. ಸೊ ಇದ್ರ ನಂತರ ಏನೆಲ್ಲ ಆಗುತ್ತೆ? ಹೌದು, ಇವಾಗ ಒಂದ್ಸಾರಿ ಚಾರ್ಜ್ ಏನು ಫ್ರೇಮ್ ಆಯ್ತು ಕೋರ್ಟ್ ಒಳಗಡೆ, ಅವ್ರು ಯಾವಾಗ ಚಾರ್ಜ್ ನ ಒಪ್ಕೊಳ್ಳಲ್ವೋ, ನಾವು ಮಾಡಿಲ್ಲ ಅಂತ ಯಾವಾಗ ಕಂಟೆನ್ಷನ್ ತಗೊಳ್ತಾರೋ, ಅದ ನೆಕ್ಸ್ಟ್ ಪ್ರೊಸೆಸ್ ಈಸ್ ಎ ಟ್ರೇಲ್ ಫಿಕ್ಸ್ ಮಾಡ್ತಕ್ಕಂಥದ್ದು, ಮತ್ತೆ ಸಾಕ್ಷ್ಯಾಧಾರಗಳನ್ನ ಅದನ್ನ ಓರೆಗಚ್ಚತಕ್ಕಂಥ ಕೆಲಸವನ್ನ ಟ್ರೇಲ್ ಅಂತ ಕರಿತೀವಿ, ಅಂದ್ರೆ ವಿಚಾರಣೆ ಅಂತ ಕರಿತೀವಿ. ಆ ವಿಚಾರಣೆ ಈಗ ಫಿಕ್ಸ್ ಆಗಿದೆ. ಆ ವಿಚಾರಣೆ ಡೇಟ್ ಇವಾಗ ಅವತ್ತಿಂದ ಅದರಲ್ಲಿ ಇರ್ತಕ್ಕಂಥ ಸಾಕ್ಷಿಗಳನ್ನ ಪ್ರಾರಂಭಿಕವಾಗಿ 1 2 3 4 5 6 ಇಂದ ಹಿಡಿದು 1 ರಿಂದ 300 400 ಏನ್ ಸಾಕ್ಷಿಗಳಿರ್ತಾರೋ ಅವ್ರನ್ನ 1 by 1 ಎಲ್ಲಾರನ್ನೂ ಒಟ್ಟಿಗೆ ಕರೆಯಲ್ಲ ಕೋರ್ಟ್. ಯಾರ್ಯಾರು ಒಂದೊಂದು ಸ್ಟೇಜ್ ವೈಸ್ ಎಲ್ಲ ಕೊಡ್ತಾರೆ ಅವ್ರಿಗೆ ಸಮನ್ಸ್ಗಳನ್ನ, ಅವ್ರುಗಳು ಬಂದು ಆ ದಿವಸ ಎವಿಡೆನ್ಸ್ ಗಳನ್ನ ಹೇಳ್ತಕ್ಕಂಥದ್ದು. ಈಗ ಈ ಒಂದು ಮಹತ್ತರವಾದಂತ ಘಟ್ಟ. ಇದರಲ್ಲಿ ಪ್ರಾಸಿಕ್ಯೂಷನ್ ಅವರು ಬಹಳ ಅದ್ಭುತವಾದಂತ ಕಾರ್ಯಕ್ರಮ ನಡೆಸಬೇಕು, ಮತ್ತೆ ಅದನ್ನ ಬಹಳ ಫೈಲ್ ಬಗ್ಗೆ ಬಹಳ ಅತ್ಯಂತ ನಿಖರತೆ ಬೇಕು. ಎರಡನೇದು ಏನು ನಮ್ಮ ತನಿಖಾಧಿಕಾರಿಯವರು ಇರ್ತಾರೋ ಅವರು ಸಹ ಅತ್ಯಂತ ಜಾಗರೂಕತೆಯಿಂದ ಎಲ್ಲಾ ವಿಟ್ನೆಸಸ್ ಗಳು ಹೋಗ್ತಾ ಇದಾರ, ಎಲ್ಲಾ ವಿಟ್ನೆಸಸ್ ಗಳು ಹೇಳಿ ನೋಡಿರ್ತಕ್ಕಂಥದ್ದು ಮತ್ತೆ ಏನು ಬರ್ಸಿರ್ತಾರಲ್ಲ ಅವ್ರ ಹೇಳಿಕೆಗಳನ್ನ, ಅದ್ರ ಪ್ರಕಾರ ಅವರೆಲ್ಲ ಜ್ಞಾಪಕ ಇಟ್ಕೊಂಡಿದಾರ ಅನ್ನುವಂತ ರಿಫ್ರೆಶ್ ಮಾಡುವಂತ ಅವ್ರದ್ದು ಅವತ್ತೊಂದ್ ದಿವಸ ಏನು ಅವತ್ತು ದಾಖಲಾತಿಗಳು ಮತ್ತೆ ಏನೇನ್ ಸೀಸ್ ಮಾಡಿದ್ರು, ವಸ್ತುಗಳು ಏನೇನ್ ಸೀಸ್ ಮಾಡಿದ್ರು, ಸ್ಥಳ ಮಾಜರ್ಗಳು ಮಾಡಿದ್ರು, ರಕ್ತ ಪರೀಕ್ಷೆಗೆ ಡ್ರಾ ಮಾಡಿರ್ತಕ್ಕಂಥದ್ದಾಗ್ಲಿ, ಪ್ರತಿಯೊಬ್ಬ ವಿಟ್ನೆಸಸ್ ಗಳಿಗೂ ಅವತ್ತೊಂದು ದಿವಸದ ಗಂಟೆ ಮತ್ತೆ ನಿಮಿಷ ಮತ್ತು ಜಾಗ ಮತ್ತೆ ನಡೆದಂತ ಪ್ರಕ್ರಿಯೆ ಮತ್ತೆ ಬರೆದಂತ ಏನು ಅಲ್ಲಿ ನಡೆದಂತ ಎಲ್ಲಾ ದಾಖಲಾತಿಗಳನ್ನ ಅಲ್ಲಿ ತಯಾರು ಮಾಡಿದಂತದ್ದು ಪೂರ್ಣ ಪ್ರಮಾಣದಲ್ಲಿ ಇವಾಗ ನ್ಯಾಯಾಲಯದ ಮುಂದೆ ಟೆಸ್ಟ್ ಆಗ್ತದೆ ಅಂತ ಅಂದ್ರೆ ನ್ಯಾಯಾಲಯದ ಮುಂದೆ ಹೇಳ್ಬೇಕಾಗ್ತದೆ. ಅವಾಗ ಪ್ರಾಸಿಕ್ಯೂಷನ್ ಅವರು ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು ಅಂತ ನಿರ್ಧಾರ ಮಾಡ್ಕೊಳ್ತಾರೆ. ಇಬ್ರು ವಿಟ್ನೆಸಸ್ ಗಳಿದ್ರೆ ಒಬ್ಬ ಚೆನ್ನಾಗಿ ಹೇಳಿದ್ರೆ ಇನ್ನೊಬ್ಬನ ಬಿಡ್ತಾರೆ. ಪ್ರಾಸಿಕ್ಯೂಷನ್ಗೆ ಅಧಿಕಾರ ಇರ್ತದೆ. ಎಲ್ಲಾರ್ನೂ ಇರ್ತಕ್ಕಂಥ ವಿಟ್ನೆಸಸ್ ಗಳನ್ನೂ ಪೂರ್ತಿ ಎವಿಡೆನ್ಸ್ ಮಾಡ್ಬೇಕು ಅಂತ ಏನಿಲ್ಲ. ಯಾಕೆ 2 ಜನ 3 ಜನನ್ನ ಇಟ್ಕೊಂಡಿರ್ತಾರೆ ಅಂತಂದ್ರೆ ಯಾರಾದ್ರೂ ಹೇಳಿಲ್ಲ ಅಂದ್ರೆ ಇನ್ನೊಬ್ರು ಪ್ರಾಸಿಕ್ಯೂಷನ್ಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರನೇ ವಿಟ್ನೆಸಸ್ ಗಳನ್ನ ಇಟ್ಕೊಳ್ತಕ್ಕಂಥ ಅವಕಾಶ ನಮ್ಗೆ ತನಿಖಾಧಿಕಾರಿಗೆ ಇರುವುದರಿಂದ ಆ ದಿವಸ ಅದನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಮತ್ತೆ ಯಾರು ಚೆನ್ನಾಗಿ ಹೇಳ್ತಾರೆ, ಯಾರು ಚೆನ್ನಾಗಿ ಅದನ್ನ ನೋಡಿದ್ರು, ಚೆನ್ನಾಗಿ ಅದನ್ನ ಜ್ಞಾಪಕ ಇಟ್ಕೊಂಡಿದ್ದಾರೆ ಅಂತ ನೋಡ್ಕೊಂಡು ನ್ಯಾಯಾಲಯದ ಮುಂದೆ ತಗೊಂಡ್ಬಂದು ನಿಲ್ಸಿ ಸಾಕ್ಷಿಗಳನ್ನ ಹೇಳಿಸ್ತಕ್ಕಂಥ ಕೆಲಸ ಪ್ರಾಸಿಕ್ಯೂಷನ್ ಅವರು ಮತ್ತೆ ಅಷ್ಟೇ ತನಿಖಾಧಿಕಾರಿ ಅವ್ರ ಮೇಲೆ ಜವಾಬ್ದಾರಿ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಇದು ಬಹಳ ಅತ್ಯಂತ ಪ್ರಮುಖವಾದಂತಹ ಘಟ್ಟ. ಏನು ವಿಚಾರಣೆ ಕಾಲದಲ್ಲಿ ಎಲ್ಲಾ ತರವಾದಂತಹ ಸಾಕ್ಷ್ಯಾಧಾರಗಳು ನ್ಯಾಯಾಲಯದ ಮುಂದೆ ಬಂದಾಗ ಓರೈಸಿದಾಗ್ಲೇ ಅದು ನಡೀತಾ ಇರ್ಬೇಕಂತ ಸಮಯದಲ್ಲಿ ಸಾಕ್ಷಿಗಳು ಹೆಂಗ್ ಬರ್ತಾ ಇದಾವೆ, ಅದ್ರಲ್ಲಿ ಬಹಳ ಪ್ರಧಾನ ಸಾಕ್ಷಿಗಳು ಅಂತ ಕರಿತೀವಿ ನಾವು, ಬಹಳ ಪ್ರಮುಖರು. ಇಲ್ಲಿ ತನಕ ಆರೋಪಿಗಳ ವಿರುದ್ಧವಾಗಿ ಸಾಕ್ಷಿಯನ್ನ ಹೇಳ್ತಾ ಇರೋರು ಕೋರ್ಟ್ ಕಟ್ಕಟೆಗೆ ಬರೋ ತನಕನೂ ಏನು ಆಗತ್ತೆ ಕೇಸು ಗೊತ್ತಾಗಲ್ಲ. ಅಲ್ಲಿಗೆ ಬಂದು ಅವ್ರು ಉಲ್ಟಾ ಹೊಡಿಬಹುದು. ಪೊಲೀಸರು ಮುಂದೆ ಹೌದು ಹಿಂಗಾಯ್ತು ಅಂದವರು ಇಲ್ಲ ಹಂಗಾಗಿಲ್ಲ ಅಂತ ಕಟ್ಕಟೆಯಲ್ಲಿ ಹೇಳಿದ್ರೆ ಮುಗೀತು. ಹೌದೌದು ನೋಡಿ, ಇವನ್ 164 ಮಾಡಿರ್ತಕ್ಕಂಥವ್ರು ಸಹ ಹಲವಾರು ಬಾರಿ ಅದ್ರ ವಿರುದ್ಧವಾದಂತ ಸಾಕ್ಷಿಗಳನ್ನ ಹೇಳಿರ್ತಕ್ಕಂಥದ್ನ ನಾವು ನೋಡಿದೀವಿ. 164 ಹೇಳಾದ್ಮೇಲೆ ಇಲ್ಲ ಅದು ನಂಗೆ ಭಯ ಹುಡ್ಸಿದ್ರು, ಆಚೆ ಗನ್ನಿಟ್ಟರು, ಕೋರ್ಟ್ ಒಳಗಡೆ ಬಂದಾಗ ನಂಗೆ ಭಯ ಆಯ್ತು, ನನಗೆ ಮನೆಯಲ್ಲಿ ನಾನು ಒಬ್ಬನೇ ಬದುಕಬೇಕು, ಹಾಗೆ ಹೀಗೆ ಅಂತೇಳಿ ಏನೇನೋ ಪುರಾಣಗಳು ಹೇಳ್ತಾರೆ. ಹೀಗೆ ಹಲವಾರು ಸಾಕ್ಷಿಗಳು 164 ಹೇಳ್ದಂತವ್ರೇನೆ ಉಲ್ಟಾಗಿರ್ತಕ್ಕಂಥ ಕೇಸಸ್ ಗಳು ನಾವು ನೋಡಿದೀವಿ. ಆ ಕಾರಣಕ್ಕೆ 164 ಅವರು ಮತ್ತೆ ಸೇಮ್ ಅದನ್ನೇ ರಿಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅನ್ನುವಂಥದ್ದು ಇಲ್ಲ. ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಏನ್ ಪ್ರಾರಂಭ ಮಾಡ್ತಾರೆ, ಏನ್ ಹೇಳ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಯಾಕೆ ಈ ಸಾಕ್ಷಿದಾರಗಳಿಗೆ ಅತ್ಯಂತ ಭಯದ ವಾತಾವರಣ ಇರ್ತದೆ. ಕಾರಣ ಏನು ಅಂತ ಅಂದ್ರೆ ಅಸಂಖ್ಯಾತ ಅಭಿಮಾನಿಗಳಿರ್ತಾರೆ. ಆ ಅಭಿಮಾನಿಗಳು ಏನಾರ ಕೋರ್ಟ್ಗಳಲ್ಲಿ ಏನಾದ್ರು ಭಯ ಏನಾರ ನಮ್ಗೆ ಮಾಡ್ಬಿಟ್ಟಾರ ಮನೆಗಳ ಹತ್ರ ಅನ್ನುವಂಥದ್ದು ಸಾಕ್ಷಿದಾರಗಳಿಗೂ ಸಹ ಭಯ ಇರ್ತದೆ. ಏನಾದ್ರು ಸ್ಪೆಷಲ್ ಕನ್ಸಿಡರೇಷನ್ ಇರುತ್ತಾ? ಈಗ ಸಾಕ್ಷಿ ಹೇಳೋದಕ್ಕೆ ಅಂತ ಬಂದವರು ಪೊಲೀಸರ ಮುಂದೆ ಒಂದು ಸಾಕ್ಷಿಯನ್ನ ಹೇಳಿರ್ತಾರೆ. ಈಗ ಕಟ್ಕಟೆಗೆ ಬರುವಾಗ ಅವ್ರಿಗೂ ಒಂದು ಆತಂಕ ಇರುತ್ತೆ. ನೀವು ಹೇಳಿದಾಗೆ ಇಷ್ಟು ದೊಡ್ಡ ಅಭಿಮಾನಿಗಳಿದ್ದಾರೆ. ಕೆಲವು ಅಭಿಮಾನಿಗಳಂತೂ ತೀರಾ ನಡ್ಕೋತಾ ಇರೋ ರೀತಿ ನೋಡಿದ್ರೆ ಕೆಲವರಿಗೆ ಭಯ ಆಗತ್ತೆ. ಈಗ ಹೋಗಿ ನಾನು ಸಾಕ್ಷಿ ಹೇಳೋದು ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದು ಅಂತ. ಸೊ ಕೋರ್ಟ್ ಇದನ್ನೇನಾದ್ರೂ ಪರಿಗಣಿಸುತ್ತಾ ಅಥವಾ ಒಂದ್ ಸ್ವಲ್ಪ ಅವರಿಗೆ ಭರವಸೆ ಕೊಡೋದು ಆತರ ಏನು ಆಗಲ್ಲ? ಅಧಿಕಾರಿಗಳು ಅವ್ರಿಗೆ ಕರೆದು ಧೈರ್ಯ ತುಂಬುವಂಥದ್ದು, ಮನೆ ಹತ್ರ ಹೋಗಿ ಹೇಳ್ತಕ್ಕಂಥದ್ದು, ನೀವೇನು
ನಾವು ಸಾಕ್ಷಿ ತನಿಖಾ ಕಾಲದಲ್ಲಿ ಹೇಳಿದಿರೋ, ತನಿಖಾ ಕಾಲದಲ್ಲಿ ನೋಡಿದಿರೋ, ಅದನ್ನ ನೀವು ಯಾವತ್ತು ಅದ್ರ ವಿರುದ್ಧವಾಗಿ ಮಾತಾಡಬಾರ್ದು, ದಯಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅದನ್ನ, ಆಮೇಲೆ ಉಲ್ಟಾ ಹೇಳ್ಬಿಟ್ಟಿರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮತ್ತೆ ನಿಮ್ಗೆ ಏನಾದ್ರು ತೊಂದರೆ ಆದ್ರೆ, ಮತ್ತೆ ಬೇರೆ ಯಾರಾದ್ರೂ ಎದುರಿಸಿದ್ರೆ, ಆಮೇಲೆ ಇನ್ನೇನಾದ್ರು ಆದ್ರೆ ನಾವ್ ಇದೀವಿ ಅಂತ ಅವ್ರ ಧೈರ್ಯನೂ ತುಂಬ್ತಾರೆ. ಆದ್ರೂ ಇದು ಒಂದು ಸ್ಪೆಷಲ್ ಒಂದು ಅಟ್ಮಾಸ್ಫಿಯರ್ ನಡೀತಾ ಇರ್ತಕ್ಕಂಥ ಕೇಸು. ಸಂಖ್ಯಾತ ಒಂದು ಏನು ಇವ್ರಿಗೆ ಅಭಿಮಾನಿಗಳಿರುವಂತವ್ರು ಯಾವುದೇ ಮಟ್ಟದ ಒಂದು ಯಾರಿಗೆ ಬೇಕಾದ್ರೂ ಅವರೇ ಹೋಗಿ, ಯಾರಿಗೂ ಗೊತ್ತಿರೋದಿಲ್ಲ, ಅಶರೀರವಾಗಿ ಹೋಗ್ಬಿಟ್ಟು ಎದುರಿಸ್ತಕ್ಕಂಥದ್ದು, ಏನಾದ್ರೂ ಮಾಡಿದ್ರೆ ವಿನೋರ್ ಆಗ್ಬೇಕು ಅಂತ ಅನ್ನುವಂತ ಒಂದು ಇವರು ಅಭಿಮಾನಿಗಳು ಇದ್ದೇ ಇರ್ತಾರೆ. ನಾವ್ ಇಲ್ಲ ಅಂತ ಹೇಳೋಕ್ ಆಗೋದಿಲ್ಲ, ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇರ್ತಾರೆ, ನಮ್ ಕೆಲಸ ನಾವ್ ಮಾಡ್ಬೇಕಷ್ಟೇ. ಅದು ಅವ್ರು ಬಿಡಿಸ್ಕೋಬೇಕು ಅನ್ನುವಂಥದ್ದು ಇರ್ತದೆ, ಪೊಲೀಸರುಗಳಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನುವಂಥದ್ದು ಇರ್ತದೆ. ಆ ಕಾರಣಕ್ಕೆ ಯಾರು ಗೆಲುವು ಯಾರು ಸೋಲು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಬಟ್ ಇದುವರೆಗೂ ಮಾಡಿರ್ತಕ್ಕಂಥ ತನಿಖಾ ಕ್ರಮದಲ್ಲಿ ಯಾವ್ದು ಚ್ಯುತಿ ಕಾಣದಂತೆ ವಿಟ್ನೆಸಸ್ ಗಳನ್ನ ಕರ್ಕೊಂಡೋಗಿ ಹೇಳಿಸ್ತಕ್ಕಂಥ ಒಂದು ಬಹಳ ಇಂಪಾರ್ಟೆಂಟ್ ಕೆಲಸನ ಬಹಳ ಸರಿಯಾದಂತ ಸಮಯದಲ್ಲಿ ಸರಿಯಾಗಿ ಮಾಡ್ಬೇಕು. ಇಲ್ಲ ಅಂತ ಅಂದ್ರೆ ಹಗ್ಗೋಡೆ ಮೇಲೆ ದೀಪ ಇಟ್ಬಿಡ್ತಾರೆ, ನಮಗೂ ಸಹಾಯ ಮಾಡ್ತಾರೆ, ಆಯ್ತು ಅಲ್ಲಿ ಬಂದಿದ್ರು ಕರೆದ್ರು ಓದ್ವಿ ಸೈನ್ ಹಾಕ್ದೋ, ಆದ್ರೆ ಏನು ಅಂತಾನೆ ನಾವು ಗೊತ್ತಾಗ್ಲಿಲ್ಲ ಒಳಗಡೆ ಅಂತ ಹೇಳ್ಬಿಟ್ರೆ ಮುಗ್ದೋಗ್ಬಿಡ್ತು. ಈ ತರ ಒಂದ್ ಸಾಕ್ಷಿಗಳನ್ನ ನುಡಿಯುವಂತದ್ದನ್ನ ನಾವು ಎಲ್ಲಾ ಕೇಸಲ್ಲೂ ನೋಡ್ತೀವಿ. ಇದು ಕಾಮನ್ ಮಂತ್ರ. ಇದು ಎಲ್ಲಾರು ಹಿಂಗೆ ಮಾಡ್ತಾರೆ, ಅಲ್ಲಿ ಬರ್ತಾರೆ, ಅಲ್ಲಿಗೆ ಬಂದಾದ್ಮೇಲೆ ಹೇಳ್ತೀವಿ ಸರ್ ಖಂಡಿತವಾಗಿ, ಆಮೇಲೆ ಅವ್ರ ಮೇಲೆ ನಾವೇನು ಮಾಡೋಕ್ ಆಗೋದಿಲ್ಲ, ಕ್ರಮನೂ ಏನು ಆಗಲ್ಲ. ಅವಾಗ ಆತರ ವಿಟ್ನೆಸಸ್ ಗಳು ಬಾಕ್ಸ್ ಹೋಗಿ ಆತರ ಆಗ್ಬಿಡ್ತು ಅಂದ್ರೆ ಅವಾಗ ನಾವ್ ಏನು ಮಾಡೋಕ್ ಆಗುದಿಲ್ಲ. ಎಲ್ಲಾ ಸಾಕ್ಷಿಗಳು ಸಾಮಾನ್ಯವಾಗಂತ ಆ ಸಾಕ್ಷಿಗಳೆಲ್ಲನೂ ಹಾಸ್ಟೈಲ್ ಅಂದ್ರೆ ಪ್ರಾಸಿಕ್ಯೂಷನ್ ವಿರುದ್ಧವಾದಂತ ಸಾಕ್ಷಿಗಳು ಅಂತ ಹೇಳಿ ಅವ್ರ ತೀರ್ಮಾನ ಮಾಡಿ ಅವ್ರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಪ್ರಾಸಿಕ್ಯೂಷನ್ ಅವರೇ ಮಾಡ್ತಾರೆ. ನೀನು ಎದುರ್ಕೊಂಡು ಹೇಳ್ತಾ ಇದೀಯಾ, ಇಲ್ಲ ದುಡ್ಡು ತಗೊಂಡು ನೀನು ಸುಳ್ಳು ಹೇಳ್ತಾ ಇದೀಯಾ, ಅವತ್ತೊಂದ್ ದಿವಸ ನೀನೆಲ್ಲ ಮಾಡಿರೋದ್ನ ಇವತ್ತು ಇಲ್ಲ ಅಂತ ಇದೆಯಾ ಅಂತೇಳಿ ಅವ್ರನ್ನ ಪ್ರತಿಕೂಲ ಸಾಕ್ಷಿ ಅಂತ ಪರಿಗಣಿಸಿ ಅವ್ರನ್ನೇ ನಾವು ಪ್ರಾಸಿಕ್ಯೂಷನ್ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಕ್ಕಂಥದ್ದು ಇರ್ತದೆ. ಇದು ಒಂಥರ ಬಹಳ ಚೆನ್ನಾಗಿರ್ತದೆ. ಇದು ಈ ಟ್ರಯಲ್ ನೋಡ್ಬೇಕು ಹೇಗ್ ಆಗುತ್ತೆ ಅಂತ. ಚೆನ್ನಾಗಿರುತ್ತೆ ನೋಡ್ಬೇಕು ಅಂತ ಅಂದ್ರೆ ಅದನ್ನ ನೋಡೋದಕ್ಕೆ ಅಂತಲೇ ಹಾಗಾದ್ರೆ ಕೋರ್ಟ್ ಹಾಲ್ ಅಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ದು. ಎಷ್ಟರ ಮಟ್ಟಿಗೆ ಅಂದ್ರೆ ಆರೋಪಿಗಳು ಒಳಗಡೆ ಹೋಗೋದಕ್ಕೂ ಆಗದ ಮಟ್ಟಿಗೆ ಲಾಯರ್ ತುಂಬ್ಕೊಂಡ್ಬಿಟ್ಟಿದ್ರಂತೆ. ಹೌದು, ನನ್ನ ಲೆಕ್ಕದಲ್ಲಿ ಇದು ನೆಕ್ಸ್ಟ್ ಟ್ರಯಲ್ ಫಿಕ್ಸ್ ಆದಾಗ ಇವ್ರ ಅಡ್ವೊಕೇಟ್ಗಳು ಮತ್ತೆ ಈ ಬೇರೆಯವ್ರನ್ನ ಬಿಟ್ಟು ಯಾರನ್ನೂ ಸೇರ್ಸಲ್ಲ. ಯಾಕೆಂದ್ರೆ ಅಲ್ಲಿ ಬೇರೆ ತರವಾದಂತ ವಾತಾವರಣ ಸೃಷ್ಟಿ ಆಗ್ಬಿಡ್ತಿದೆ ಅಂತ ಹೇಳಿ ಟ್ರಯಲ್ ನಡೆಯುವಂತ ಸಮಯದಲ್ಲಿ ಏನಾಗ್ತದೆ ಅಂತಂದ್ರೆ ಆರೋಪಿತರು ಹಾಗೂ ಬರೀ ಡಿಫೆನ್ಸ್ ಕೌನ್ಸಿಲ್ ಪ್ರಾಸಿಕ್ಯೂಷನ್ ಅವ್ರು ಬಿಟ್ಟು ಬೇರೆ ಯಾರಿಗೂ ಅವಕಾಶ ಕೊಡಲ್ಲ ಅಂತ ನಂಗೆ ಅನ್ನಿಸ್ತಿದೆ. ಇಲ್ಲ ಅಂತಂದ್ರೆ ಇಲ್ಲಿ ಟ್ರಯಲ್ಲೇ ಮಾಡೋಕ್ಕಾಗುದಿಲ್ಲ, ಮತ್ತೆ ಸಾಕ್ಷಿಗಳನ್ನ ಇದೆಲ್ಲ ನಡೆಯುತ್ತೆ ಕೋರ್ಟ್ಗಳಲ್ಲಿ. ಖುದ್ದು ಹಾಜರಾಗ್ಬೇಕಾಗತ್ತಾ ಪ್ರತಿ ವಿಚಾರಣೆ ಸಂದರ್ಭದಲ್ಲೂ? ಖಂಡಿತವಾಗ್ಲೂ ಎಲ್ಲಾ ವಿಚಾರಣೆ ಕಾಲದಲ್ಲೂ ಖುದ್ದು ಹಾಜರಾಗ್ಬೇಕಾಗ್ತದೆ. ಅವರು ನಾವು ಖುದ್ದು ಹಾಜರಾಗ್ತೀವಿ ಅಂತ ಏನಂದ್ರೆ ಸಾಮಾನ್ಯವಾಗಿ ಏನಾಗ್ತದೆ ಅಂದ್ರೆ ಐಡೆಂಟಿಫಿಕೇಶನ್ ಇರುತ್ತೆ. ಐಡೆಂಟಿಫಿಕೇಶನ್ ಅವತ್ತೊಂದ್ ದಿವಸ ಮಾಡ್ಬೇಕಾಗುತ್ತೆ ವಿಟ್ನೆಸಸ್ ಗಳು. ಆ ಕಾರಣಕ್ಕೆ ಅವ್ರು ಬಾಕ್ಸ್ ಅಲ್ಲಿ ನಿಂತಿದಾಗ ಯಾರು ಇವ್ರು ಯಾರು ಇವ್ರ ಮುಖ ಇವ್ರು ಯಾರು ಅಂತ ಕೇಳ್ಬೇಕಾಗ್ತದೆ. ಈ ವಿಟ್ನೆಸಸ್ ಗಳು ತೋರ್ಸ್ಬೇಕಂತ ಸಮಯ ಆದ್ರಿಂದ ಅವರೆಲ್ಲ ಬಾಕ್ಸ್ ಗಳಲ್ಲಿ ಎಲ್ಲಾ ಆರೋಪಿತರುಗಳು ಬಂದಿರ್ತಾರೆ. ಆ ಕಾರಣಕ್ಕೋಸ್ಕರನೇ ಖುದ್ದು ಹಾಜರಿ ಇರ್ಬೇಕು. ಅಲ್ಲ, ಈಗ ಇಷ್ಟು ದಿನ ವಿಚಾರಣೆ ಅಂದಾಗ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಹಾಜರಾಗ್ತಾ ಇದ್ರು. ಯಾಕಂದ್ರೆ ದರ್ಶನ್ ಪರಪನಾಗ್ರಹಾರದಿಂದ ಕೋರ್ಟಿಗೆ ಕರ್ಕೊಂಡು ಬರೋದು, ವಾಪಸ್ ಕರ್ಕೊಂಡು ಹೋಗೋದು ಎಷ್ಟು ದೊಡ್ಡ ಸವಾಲು ಪೊಲೀಸರಿಗೆ. ಭದ್ರತೆ ದೃಷ್ಟಿಯಿಂದ ಎಲ್ಲಿ ಹೋದ್ರು ಅಭಿಮಾನಿಗಳು ಸೇರಿರ್ತಾರೆ. ಇವತ್ತು ನಾವು ನೋಡಿದ್ವಿ ಅದು. ಬಟ್ ಇನ್ ಫ್ಯೂಚರ್ ಈಗ ಏನ್ ಟ್ರಯಲ್ ಸ್ಟಾರ್ಟ್ ಆಗುತ್ತೆ? ಹೌದು, ಖಂಡಿತವಾಗ್ಲೂ ಇವಾಗ್ಲೂ ಇನ್ ಮುಂದೆನೂ ಸಹ ಟ್ರಯಲ್ ಪೀರಿಯಡ್ ಒಳಗಡೆ ಅದೇ ತರ ಚಾಲೆಂಜಸ್ ಗಳು ಪೊಲೀಸರು ಖಂಡಿತ ಬರ್ತಾರೆ. ಅದೇನು ನಮ್ಗೇನು ಅದೇನು ದೊಡ್ಡ ಚಾಲೆಂಜ್ ಅನ್ಸಲ್ಲ. ಮತ್ತೆ ಕರ್ಕೊಂಡ್ ಬರ್ತೀವಿ, ಕರ್ಕೊಂಡು ಪ್ರೊಡ್ಯೂಸ್ ಮಾಡ್ತಕ್ಕಂತ ವಾಪಸ್ ಕರ್ಕೊಂಡೋಗಿ ಮಾಡುವಂತದ್ದು ಮಾಡ್ತೀವಿ. ಆದ್ರೆ ಏನು ಅವ್ರನ್ನ ಕರ್ಕೊಂಡ್ ಬಂದು ನ್ಯಾಯಾಲಯದಲ್ಲಿ ಮೇಲ್ಗಡೆ ಕರ್ಕೊಂಡೋಗಿ ಅವ್ರನ್ನ ನಿಲ್ಸಿ ಮತ್ತೆ ಸಾಕ್ಷಿಗಳನ್ನ ಕರ್ಕೊಂಡ್ ಬಂದು ಅವ್ರನ್ನ ಬಾಕ್ಸ್ ಅಲ್ಲಿ ನಿಲ್ಸಿ ಹೇಳಿಸುವಂತದ್ದು ಇದೆಯಲ್ಲ, ಇದು ನಮ್ಗೆ ಒಂದು ದೊಡ್ಡ ಸವಾಲು. ಆ ಕಾರಣಕ್ಕೋಸ್ಕರ ಅದನ್ನ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ ಅನ್ನುವಂಥದ್ದು ಎಲ್ಲಾ ಕುತೂಹಲದಿಂದ ನಾವು ಸಹ ಕಾಯ್ತಾ ಇದ್ದೀವಿ. ಈ ಪ್ರಕರಣ ಅನ್ನೋದು ಪೊಲೀಸರಿಗೆ ಬಹಳ ದೊಡ್ಡ ಸವಾಲು ಅಂತ ಅನ್ಸಿದ್ಯಾ ನಿಮ್ಗೆ? ಯಾಕಂದ್ರೆ ಹೊರಗಡೆ ನಿಂತು ನೋಡೋರಿಗಂತೂ ಅನ್ಸಿದೆ ಡೇ 1 ಇಂದ ಹಿಡಿದು ಇಲ್ಲಿ ತನಕ ಇನ್ನು ಮುಂದೆ ದೊಡ್ಡ ಸವಾಲೇ ಇದೆ ಟ್ರಯಲ್ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅನ್ನೋ ಹೆಸರು ಕೇಳಿ ಬಂದಾಗ ಪೊಲೀಸರು ಅದನ್ನ ನಿಭಾಯಿಸಿದ ರೀತಿ, ಯಾರಿಗೂ ಸದ್ದೇ ಇಲ್ಲದೆ ಮೈಸೂರಿಗೆ ಹೋಗಿ ದರ್ಶನ್ ಅರೆಸ್ಟ್ ಮಾಡ್ಕೊಂಡು ಬಂದು ಸ್ಟೇಷನ್ ಅಲ್ಲಿ ಇಟ್ಟ ನಂತರ ಗೊತ್ತಾಗಿದ್ದು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಒಂದು ಮರ್ಡರ್ ಕೇಸಲ್ಲಿ ಅಂತ. ಅಷ್ಟರ ಮಟ್ಟಿಗೆ ಸವಾಲು ಎದುರಿಸಿದ್ದಾರೆ ಪೊಲೀಸರು. ಹೌದು ನೋಡಿ, ನಮಗೆ ಇದು ಇತಿಹಾಸದಲ್ಲಿ ಪೊಲೀಸ್ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಸೆಲೆಬ್ರಿಟಿ ಫ್ಯಾನ್ ಬೇಸ್ ಹೊಂದಿರತಕ್ಕಂತ ಮನುಷ್ಯನ ದಸ್ತಗಿರಿ ಮಾಡಿ ಕ್ರಮ ಜರುಗಿಸಿ ಅವರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಮತ್ತೆ ಪದೇ ಅವರನ್ನ
ಇನ್ವೆಸ್ಟಿಗೇಷನ್ ವಾಪಸ್ ತಗೊಂಡು ಮಾಡಿರ್ತಕ್ಕಂಥದ್ದು ಇದೇ ಪ್ರಥಮ. ಹಲವಾರು ಬೇರೆ ಬೇರೆಯವ್ರು ಮಾಡಿದ್ದಾರೆ, ಆದ್ರೆ ಅವ್ರಿಗೆ ಫ್ಯಾನ್ ಬೇಸ್ ಗಳಿಗೆ ಸಂಬಂಧಪಟ್ಟಂತದ್ರಲ್ಲಿ ಹೋದಾಗ ಯಾವ್ದು ಇರ್ಲಿಲ್ಲ. ಆ ಕಾರಣಕ್ಕೆ ಈ ಮನುಷ್ಯ ಬಹಳ ಅತ್ಯಂತ ಹೆಚ್ಚಿನ ಫ್ಯಾನ್ ಬೇಸ್ ಹೊಂದಿರುವುದಾದ್ರಿಂದ ನನ್ನ ಲೆಕ್ಕದಲ್ಲಿ ಇದು ಒಂದು ದೊಡ್ಡ ಚಾಲೆಂಜೇ. ಇದು ಟ್ರಯಲ್ ಮಾಡಿಸಿ ಮುಗಿಸುವಷ್ಟೊತ್ತಿಗೆ ಎಲ್ಲ ಇವ್ರಿಗೂ ಸೆಕ್ಯೂರಿಟಿ ಕೊಡ್ಬೇಕು, ಮತ್ತೆ ಬರ್ತಕ್ಕಂಥ ವಿಟ್ನೆಸಸ್ ಗಳಿಗೂ ಸೆಕ್ಯೂರಿಟಿಗಳು ಕೊಡ್ಬೇಕು, ಮತ್ತೆ ಎಲ್ಲಾ ಏನೇನು ಕೋರ್ಟ್ಗಳಿಗೂ ಹೋಗುವಂತವ್ರಿಗೂ ಎಲ್ಲಾರ್ಗು ಸಹ ಸೆಕ್ಯೂರಿಟಿ ಅವಶ್ಯಕತೆ ಜಾಸ್ತಿ ಈ ಪ್ರಕರಣದಲ್ಲಿ ಬರುತ್ತೆ. ಮತ್ತೆ ಎಲ್ಲೂ ಸಹ ಕಿಂಚಿತ್ತು ಲವಲೇಶನು ಎಲ್ಲೂ ತಪ್ಪಾಗಬಾರ್ದು, ದೋಷ ಆಗಬಾರ್ದು, ಇಲ್ಲಾಂದ್ರೆ ಅವೇ ಎತ್ತಿ ಮುಂದೆ ಬಂದು ನಿಂತ್ಕೊಬಿಡ್ತವೆ. ಆ ಕಾರಣಕ್ಕೋಸ್ಕರನೇ ಪ್ರತಿ ದಿವಸ ಎಲ್ಲಾ ಮೀಡಿಯಾಗಳು ಅದನ್ನ ನೋಡ್ತಾ ಇರೋದ್ರಿಂದ ಯಾವ ವಿಟ್ನೆಸಸ್ ಗಳು ಬಂದ್ರು, ಯಾವ ವಿಟ್ನೆಸಸ್ ಗಳು ಏನ್ ಹೇಳಿದ್ರು ಅಂತ ಅನ್ನುವಂಥದ್ದು ಸಹ ಮೀಡಿಯಾಗಳಲ್ಲಿ ಪ್ರಚಲಿತವಾಗಿ ಇನ್ನು ಮುಂದೆ ಬರ್ತಕ್ಕಂಥವಾದ್ರಿಂದ ನನ್ನ ಲೆಕ್ಕದಲ್ಲಿ ಇದು ತನಿಖಾಧಿಕಾರಿಗೆ ಬಹಳ ಅತ್ಯಂತ ಕಠಿಣದ ದಿನಗಳು. ಈ ಟ್ರಯಲ್ ಮುಗಿಯುವವರೆಗೂ ಅದು ಹೇಗೆ ನಿರ್ವಹಣೆ ಮಾಡ್ತಾರೆ, ಹೇಗೆ ನಿರ್ವಹಿಸ್ತಾರೆ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಬಹಳ ಒಂದು ಟೆಸ್ಟೆಡ್ ಪೀರಿಯಡ್ ಅಂತ ಮೇಡಮ್ ಇದು. ಓಕೆ, ಇದೊಂದು ಹೈ ಪ್ರೊಫೈಲ್ ಕೇಸ್ ಅಂದಮೇಲೆ ಹಸ್ತಕ್ಷೇಪ ಯಾವ ಕಡೆಯಿಂದ ಆಗತ್ತೆ ಹೇಳೋಕ್ಕಾಗಲ್ಲ. ಬಟ್ ಈ ಪ್ರಕರಣ ಡೇ 1 ಇಂದ ನಡ್ಕೊಂಡು ಬಂದ ರೀತಿ ನೋಡಿದ್ರೆ ನಿಮ್ಗೆ ಏನಂತ ಅನ್ಸುತ್ತೆ? ಯಾಕಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಹೆಸರು ಕೇಳಿ ಬಂದಿದ್ದಾಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದು, ಆಮೇಲೆ ಈ ಪ್ರಕರಣದಲ್ಲಿ ಒಂದೊಂದು ಸಾಕ್ಷ್ಯಗಳನ್ನು ಕೂಡ ಬಿಡದೆ ಪೊಲೀಸರು ಕಲೆ ಹಾಕಿದ್ದು ಎಲ್ಲವೂ ಬಹಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಎಲ್ಲೂ ಕೂಡ ಪೊಲೀಸರು ಒಂದು ಸಣ್ಣ ತಪ್ಪಾಗದ ರೀತಿ, ಯಾರು ಪ್ರಶ್ನೆ ಮಾಡದ ರೀತಿ ಈ ಪ್ರಕರಣದಲ್ಲಿ ನಡ್ಕೊಂಡು ಬಂದ್ರು. ಸೊ ನಿಮ್ಗೇನ್ ಅನ್ಸುತ್ತೆ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿಟ್ಕೊಂಡು ಈ ಪ್ರಕರಣವನ್ನ ಪೊಲೀಸರು ಹ್ಯಾಂಡಲ್ ಮಾಡಿದ ರೀತಿ ಬಗ್ಗೆ? ಅದೇ ಪೊಲೀಸರುಗಳು ಬಹಳ ಅದ್ಭುತವಾಗಿ ಮಾಡಿದ್ರು ಇದನ್ನ, ಪ್ರಾರಂಭದಿಂದ ಹಿಡಿದು ಮತ್ತೆ ಕಲೆಕ್ಷನ್ ಆಫ್ ಎವಿಡೆನ್ಸಸ್ ಗಳೇನಿತ್ತು ಅದರಿಂದ ಹಿಡಿದು ಬಹಳ ಸರಿಯಾದಂತ ನಡೆಗಳಿಲ್ಲ ಅಂದಿದ್ರೆ ಆರೋಪಿತರು ನಮ್ಮ ಪೊಲೀಸರ ಮೇಲೆ ಖಂಡಿತವಾಗ್ಲೂ ನ್ಯಾಯಾಲಯದ ಮುಂದೆ ಹೇಳ್ತಿದ್ರು, ಈ ತರ ನಮ್ಗೆಲ್ಲ ತೊಂದರೆ ಮಾಡ್ತಾವ್ರೆ ಪೊಲೀಸರುಗಳು, ನಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ, ಸರಿಯಾಗಿ ನಿದ್ರೆ ಮಾಡಕ್ ಬಿಡ್ತಾ ಇಲ್ಲ, ಊಟ ಕೊಡ್ತಾ ಇಲ್ಲ ಅಂತ ಹೇಳಿ ಖಂಡಿತವಾಗ್ಲೂ ಪೊಲೀಸರ ಮೇಲೆ ಅವರು ನ್ಯಾಯಾಧೀಶರ ಮುಂದೆ ಹೇಳೋದಕ್ಕೆ ಎಲ್ಲಾ ತರವಾದಂತಹ ಅವ್ರಿಗೆ ಹಕ್ಕಿದೆ. ಆ ಕಾರಣಕ್ಕೋಸ್ಕರ ಪೊಲೀಸರ ಕಡೆಯಿಂದ ನನ್ನ ಲೆಕ್ಕದಲ್ಲಿ 100% ಎಲ್ಲಾ ಸರಿಯಾದಂತ ಕ್ರಮ ಆಗಿದೆ. ನಮ್ಮದೇ ಆರೋಪಿತರು ಅವ್ರು ಶಿಕ್ಷೆ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣನೇ ಗೊತ್ತಾದ್ಮೇಲೆ ನಮ್ಮ ಮನೋಸ್ಥಿತಿ ಏನಿರ್ತದೆ ಅಂದ್ರೆ ಅವ್ರಿಗೆ ಶಿಕ್ಷೆ ಮಾಡ್ತಕ್ಕಂಥ ಮನಸ್ಥಿತಿ ನಮ್ಮಲ್ಲಿ ಬಂದು ಒಂದ್ ದೊಡ್ಡ ಗಿಡ ಉಟ್ಕೊಳ್ಳುತ್ತೆ ತಲೆನಲ್ಲಿ. ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ಅದಕ್ಕೆ ಫಲ ಯಾವಾಗ ಕೊಡ್ತದೆ ಅಂತಂದ್ರೆ ನಾವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದಾಗ ಮಾತ್ರ. ಇಲ್ಲ ಅಂತಂದ್ರೆ ನಾವು ಆಸ್ ಯೂಶುವಲ್ ಬೇರೆ ಕೇಸ್ಗಳಲ್ಲಿ ನಾವು ಇದು ಅನ್ನೋ ತರದಲ್ಲಿ ಇದನ್ನು ನೋಡಿದ್ರೆ ನನ್ನ ಲೆಕ್ಕದಲ್ಲಿ 5-6 ಆಗಿ ಸಹ ಕಾರ್ಯ ಅಂತ. ಎಸ್, ಥ್ಯಾಂಕ್ ಯು ಉಮೇಶ್ ಸರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.